ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಬಂಗಾರಿ, ತುಂಬಾ ಸುಸ್ತಾಗ್ತಿದೆ ಕಣೋ, ದಾಹ ಆಗ್ತಿದೆ, ನೀರು ಕುಡಿಬೇಕು ನಾನು. ಇದನ್ನು ತಗೊಂಡು ಹೋಗಿ ಅವ್ರಿಗೆ ಕೊಡು. ಇದನ್ನು ಸೇವಿಸಿದ್ರೆ ಅವರ ಮಡಿ ನಾಶ ಆಗುತ್ತೆ. ತ್ರಿಪುರ ಸುಂದರಿ, ಸಂಜೆ ಒಳಗಡೆ ಎಲ್ಲಿ 8 ದೇವಸ್ಥಾನಕ್ಕೆ ಹೋಗೋಕ್ಕಾಗುತ್ತೋ ಇಲ್ವೋ ಅಂತ ಭಯ ಆಗಿತ್ತು. ಅಂತೂ ಮುಗೀತು. ಬಾ, ಇಲ್ಲಿ ಹೋಗಿ ದರ್ಶನ ಮಾಡಿ ಆಮೇಲೆ ಮೇಷ್ಟ್ರಮ್ಮನ ಹುಡುಕಿ ಮುಂದೇನು ಮಾಡೋದು ಅಂತ ಕೇಳೋಣ. देवी सर्वभूतेषु विष्णुमायेति शब्दिता नमस्तस्यै 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 नमो नमः नमस्तस्यै नमो नमः. ಮೇಷ್ಟ್ರಮ್ಮ, ನೀವು ಹೇಳ್ದ ಹಾಗೆ ಚಕ್ರಾಪುರಿಯ 8 ದಿಕ್ಕುಗಳಲ್ಲಿರೋ 8 ಅಮ್ಮನವ್ರ ದೇವಸ್ಥಾನಗಳಿಗೆ ಹೋಗಿ ಇಬ್ಬರು ಪೂಜೆ ಮಾಡ್ಕೊಂಡು ಬಂದ್ವಿ. ಮುಂದೇನು ಮಾಡಬೇಕು ಅಂತ ಹೇಳಿ. ಮುಂದೆ ನೀವು ಮಾಡಬೇಕಾದ ಏನೂ ಇಲ್ಲ. ನಮಸ್ತಸ್ಯೈ ನಮೋ ನಮಃ. ನೀವು ಮಾಡಬೇಕಾದ ಕರ್ತವ್ಯ ಮುಗೀತು. ಇನ್ನು ಮುಂದೆ ಅಮ್ಮನವರೇ ನೋಡ್ಕೋತಾರೆ. ಅಂದ್ರೆ ನೀವು ನಿಮ್ಮ ಕರ್ತವ್ಯಗಳನ್ನ ನಿಷ್ಠೆಯಿಂದ ಪಾಲಿಸಿದ್ದೀರಾ ಅಂತ. ನಿಮಗೆ ಹೇಳಿದ ವ್ರತಗಳನ್ನ ಸಂಪೂರ್ಣವಾಗಿ ಮುಗಿಸಿದ್ದೀರಿ. ವ್ರತದ ಸಮಯದಲ್ಲಿ ನಿಮಗೆ ಎದುರಾದ ಸಂಕಷ್ಟಗಳನ್ನ ಎದುರಿಸಿದ್ದೀರಿ. ಈಗ ನೀವು ಶ್ರೀಚಕ್ರ ಸ್ವರೂಪಿ ಶಿಶುವಿಗೆ ಜನ್ಮ ನೀಡಲು ಯೋಗ್ಯರಾಗಿದ್ದೀರಿ. ನಿತ್ಯಾನಂದಕರಿ ವರಾಭಯಕರಿ. ಮುಂದೇನು ಮೇಷ್ಟ್ರಮ್ಮ? ಇನ್ನು ನಿಮ್ಮ ಸಮಾಗಮಕ್ಕೆ ಯಾವ ಅಡ್ಡಿಯೂ ಇಲ್ಲ. ಘೋರ ಪಾವನಕರಿ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಲೇಯಾಚಲ ವಂಶ ಪಾವನಕರಿ ಕಾಶೀಪುರಾಧೀಶ್ವರಿ. ಎಲ್ಲ ಮುಗ್ದೋಯ್ತಲ್ಲ ವಿರೂಪಾಕ್ಷ. ಶ್ರೀಚಕ್ರದ ಆಸೆ ಮಣ್ಣುಪಾಲಾಗೋಯ್ತಲ್ಲ. ನಾವು ಅಂದ್ಕೊಂಡ ಹಾಗೆ ಯಾವುದೂ ಆಗಲಿಲ್ಲ. ನಾವು ಆಡಿದ ಪ್ರತಿಯೊಂದು ಆಟಕ್ಕೂ ಆ ನಿನ್ನ ಅಮ್ಮನವರು ಅಡ್ಡವಾಗಿ ನಿಂತ್ಬಿಟ್ರು. ನಾವು ಸೋತ್ ಹೋಗ್ಬಿಟ್ವಿ. ಎಲ್ಲ ನಾಶವಾಯಿತು. ನಾನಿಲ್ಲಿಗೆ ಬಂದ ಉದ್ದೇಶವೇ ನಾಶವಾಯಿತು. ಅಮ್ಮನವರಿಂದ ನಮ್ಮ ಹೆಜ್ಜೆ ಹೆಜ್ಜೆಗೂ ಅಪಜಯವೇ ಆಯಿತು. ಇನ್ನೇನು ವ್ರತ ಮುಗೀತಲ್ಲ. ಶ್ರೀಚಕ್ರದ ಹುಟ್ಟಿಗೆ ಇಬ್ಬರು ಕಾರಣ ಆಗೋದಕ್ಕೆ ಸಮರ್ಥರಾಗಿದ್ದಾರೆ. ಇನ್ನು ಶ್ರೀಚಕ್ರದ ಆಸೆ ಬರೀ ಕನಸು ಮಾತ್ರ ವಿರೂಪಾಕ್ಷ. ಅದು ನಮಗೆ ಈ ಜನ್ಮದಲ್ಲಿ ಸಿಗೋದಿಲ್ಲ. ಅದು ಸಿಗೋದಿಲ್ಲ ಅಂದಮೇಲೆ ನಾನು ಇಲ್ಲಿದ್ದು ವ್ಯರ್ಥ. ಅದಕ್ಕೆ ನಾನು ಚಕ್ರಾಪುರಿ ಬಿಟ್ಟು ಹೊರಡ್ತಾ ಇದ್ದೀನಿ. ಸೂರ್ಯಾಂಶ, ಇಲ್ಲಿ ನನ್ನ ಕೆಲಸ ಮುಗಿತಲ್ಲ ವಿರೂಪಾಕ್ಷ. ಇನ್ನು ನಾನು ಇಲ್ಲಿದ್ದು ಏನು ಮಾಡಲಿ? ಶ್ರೀಚಕ್ರ ನಮ್ಮ ಕೈವಶವಾಗುವವರೆಗೂ ನಮ್ಮ ಕೆಲಸ ಮುಗಿಯಲ್ಲ ಕಡ್ಕೆ. ಅದು ನಮಗೆ ಸಿಗೋದಿಲ್ಲ ಅಂದಮೇಲೂ
ನಾವಿಲ್ಲಿರೋದು ಮೂರ್ಖತನ ವಿರೂಪಾಕ್ಷ. ನನ್ನ ದಾರಿಗೆ ಅಡ್ಡ ಬರಬೇಡ, ದಾರಿ ಬಿಡು. ಎಲ್ಲ ಕಡ್ಕೆ ನಾನು ಬಿಡೋದಿಲ್ಲ. ಹೀಗೆ ಅರ್ಧ ದಾರಿಲಿ ಬಿಟ್ಟು ಹೋದ್ರೆ ಹೇಗೆ ಕಡ್ಕೆ? ನನ್ನ ದಾರಿ ಇದಲ್ಲ ವಿರೂಪಾಕ್ಷ. ಶ್ರೀಚಕ್ರದ ಆಸೆಗೋಸ್ಕರ ನನ್ನ ವಾಮಾಚಾರ ಸಾಧನೆಗಳನ್ನೆಲ್ಲ ಬದಿಗೊತ್ತಿ ನನ್ನ ಜೊತೆ ಕೈ ಜೋಡಿಸ್ದೆ. ಆದರೆ ಆಗಿದ್ದೇನೆ, ನಿನ್ನ ಅಮ್ಮನವರು ನನ್ನ ದಾರಿಗೆ ಮುಳ್ಳಾದರು. ಶ್ರೀಚಕ್ರ ಸಿಗೋದಿಲ್ಲ ಅನ್ನೋದು ಖಚಿತ ಆಯಿತು. ಇಷ್ಟೆಲ್ಲ ಆದಮೇಲೂ ನಾನಿಲ್ಲಿರೋದು ಅಸಾಧ್ಯ ವಿರೂಪಾಕ್ಷ. ನನ್ನನ್ನು ತಡಿಬೇಡ. ಶ್ರೀಚಕ್ರ ಸಿಗಲಿಲ್ಲ ಅಂತ ಸೋಲೊಪ್ಕೊಂಡು ಓಡೋಗೋದು ಹೇಳಿತನ. ನೀನು ಹೇಳಿನಾ? ಹೇಡಿಗಳು ಯಾವತ್ತು ವಾಮ ಮಾರ್ಗ ಆರಿಸ್ಕೊಳ್ಳೋದಿಲ್ಲ. ನಾನು ವಾಮಾಚಾರಿ. ನನ್ನ ಹತ್ರನೇ ಧೈರ್ಯದ ಮಾತು ಆಡ್ತೀಯ. ಹಾಗಾದ್ರೆ ಹೋಗ್ಬೇಡ. ಶ್ರೀಚಕ್ರನ ಕೈವಶ ಮಾಡ್ಕೊಳ್ಳೋಣ. ಶ್ರೀಚಕ್ರದ ಆಸೆನ ನಾನು ಬಿಟ್ಬಿಟ್ಟೆ. ಇನ್ನು ಮುಂದೆ ನಾನು ನಿನ್ನ ಜೊತೆ ಇರೋದಿಲ್ಲ. ಇದೇ ನನ್ನ ಕೊನೆ ನಿರ್ಧಾರ. ಒಂದು ಸಾರ್ತಿ ನಿರ್ಧಾರ ಮಾಡಿದ ಮೇಲೆ ಈ ಕಾಲರುದ್ರ ಸಿದ್ದೇಶ್ವರ ಕಡ್ಕಿ ಮಾತು ಬದಲಾಯಿಸೋದಿಲ್ಲ. ಕಡ್ಕೆ, ಏ ಕಡ್ಕೆ! ಸೂರ್ಯಾಂಶು, ಸೂರ್ಯಾಂಶು, ನೀನೆಲ್ಲಿ ಹೋಗ್ತಾ ಇದೀಯಾ? ನನ್ನ ಮಾತು ಕೇಳು. ಸೂರ್ಯಾಂಶು, ನಿಂತ್ಕೋ. ನನ್ನನ್ನು ತಡಿಬೇಡಿ ಶಾಸ್ತ್ರಿಗಳೇ. ನಾನು ಗುರುಗಳು ಇಲ್ದಿದ್ದ ಕಡೆ ನಾನೊಂದು ಕ್ಷಣನೂ ಇರೋದಿಲ್ಲ. ಬೇಡ ಸೂರ್ಯಾಂಶು, ನೀನು ಹೋಗ್ಬೇಡ. ನನ್ನ ಜೊತೆ ಕೈ ಜೋಡಿಸು. ಶ್ರೀಚಕ್ರ ಪಡ್ಕೊಳ್ಳೋಣ. ಸಾಧ್ಯನೇ ಇಲ್ಲ ಶಾಸ್ತ್ರಿಗಳೇ. ನನಗೆ ಯಾವತ್ತೂ ಶ್ರೀಚಕ್ರ ಪಡ್ಕೊಳ್ಬೇಕು ಅನ್ನೋ ಆಸೆನೇ ಇರಲಿಲ್ಲ. ನಾನು ಗುರುಗಳು ಕರೆದ್ರು ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಬಂದೆ ಅಷ್ಟೇ. ಅವರೇ ಇಲ್ಲ ಅಂದಮೇಲೆ ನನಗೆ ಇನ್ನೇನು ಕೆಲಸ? ಸೂರ್ಯಾಂಶು, ಸೂರ್ಯಾಂಶು, ಸೂರ್ಯಾಂಶು! ಇನ್ನು ಶ್ರೀಚಕ್ರದ ಆಸೆ ಬರೀ ಕನಸು ಮಾತ್ರ ವಿರೂಪಾಕ್ಷ. ಅದು ನಮಗೆ ಈ ಜನ್ಮದಲ್ಲಿ ಸಿಗೋದಿಲ್ಲ. ಶ್ರೀಚಕ್ರ ಸಿಗೋದಿಲ್ಲ ಅನ್ನೋದು ಖಚಿತ ಆಯಿತು. ಇಷ್ಟೆಲ್ಲ ಆದಮೇಲೂ ನಾನಿಲ್ಲಿರೋದು ಅಸಾಧ್ಯ ವಿರೂಪಾಕ್ಷ. ಲಲಿತಾ, ಲಲಿತಾ, ಇವತ್ತು ಜಾಜಿ ಬಂಗಾರಿದು ಪ್ರಸ್ತುತ ಶಾಸ್ತ್ರ. ಸಿಹಿ ಮಾಡು ಅಂತ ಹೇಳಿದ್ದೆ, ಮಾಡಿದ್ಯೋ ಇಲ್ವೋ? ಎಲ್ಲ ಮಾಡಿದ್ದೀನಿ ಕಣ್ರಿ. ನೀವು ಹೇಳಿದ್ದಕ್ಕಿಂತ 2 ಸಿಹಿ ಜಾಸ್ತಿಯಾಗೆ ಮಾಡಿದ್ದೀನಿ. ಅಶೋಕನ್ಗೆ ಹೂ ತಂದಿಡು ಅಂತ ಹೇಳಿದ್ದೆ, ತಂದಿಟ್ನಾ? ಅಲ್ಲೇ ಕೋಣೆ ಒಳಗಿದೆ, ಹೋಗಿ. ಹೊತ್ತಾಯ್ತು, ಅಲಂಕಾರ ಮಾಡಬೇಕು.
ಅಮ್ಮ, ಏನು ಇಷ್ಟೊಂದು ತಯಾರಿ? ಏನು ವಿಶೇಷ ಇವತ್ತು? ಮಗಳು ಅಳಿಯನ್ ಪ್ರಸ್ತ ಅಂದರೆ ವಿಶೇಷ ಅಲ್ವೇನೆ? ಏನು ಪ್ರಸ್ಥಾನ? ಹ್ಞೂ ಕಣೆ ಪೆದ್ದಿ, ನಿಂದು ಬಂಗಾರಿದು ಇವತ್ತು ಮೊದಲ ರಾತ್ರಿ. ಜಾಜಿ, ನಾಚಿಕೆನಾ? ಶೇಖರಿ, ಓಹ್, ನಮಸ್ಕಾರ. ಅಮ್ಮ, ಲಲಿತಾ, ಜಾಜಿ ಯಾರು ಬಂದಿದ್ದಾರೆ ನೋಡು. ಅಪರೂಪದವರು ನಮ್ಮನೆ ತನಕ ಪಾದ ಬೆಳೆಸಿದ್ದೀರಿ. ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀನು ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ಶೇಖರಿ, ಯಾರೇ ಇವರು? ಅದೇಮ್ಮ, ನಾವು ಅರಿಹಂತಪುರಕ್ಕೆ ಹೋಗಿರ್ಲಿಲ್ವಾ ಆಗ, ಆ ಊರಿನವರು ಇವರು. ಇವರು ಕನಕಾಂಬರಿ. ದಕ್ಷಿಣನಾಥ ದೇವಸ್ಥಾನದ ಆಡಳಿತ ಮಂಡಳಿಯವರು. ಇವ್ರದೇ ಆಡಳಿತ ದೇವಸ್ಥಾನದಲ್ಲಿ. ಇವರು ದೇವಿಕಾ, ದಕ್ಷಿಣನಾಥ ದೇವಸ್ಥಾನದ ಪ್ರಧಾನ ಅರ್ಚಕರ ಮಗಳು. ನಿಮ್ ಬಗ್ಗೆ ತುಂಬಾ ಕೇಳಿದ್ದೀನಿ. ನಮ್ ಶೇಖರಿ ಆಗಾಗ ಹೇಳ್ತಿರ್ತಾನೆ. ಲೋ, ಅವ್ರನ್ನ ಹೊರಗಡೆನೆ ನಿಲ್ಲಿಸ್ಕೊಂಡು ಮಾತಾಡ್ತಿದ್ಯಲ್ಲ. ಬನ್ನಿ ಒಳಗಡೆ. ಬನ್ನಿ. ಬಂಗಾರಿ, ಮತ್ತೆ ನಾನು ನಿನ್ನ ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ಬಂಗಾರಿ. ನಿನ್ನ ಮೇಲೆ ಆಸೆ ಎಲ್ಲ ಅಲ್ಲೇ ಕೊನೆಯಾಗಿತ್ತೇನೋ ಅಂದ್ಕೊಂಡ್ಬಿಟ್ಟಿದ್ದೆ. ಆದರೆ ನನ್ನ ಆಸೆನ ಮಣ್ಪಾಲಾಗಕ್ಕೆ ಆ ದಕ್ಷಿಣಾಥ ಬಿಡಲಿಲ್ಲ. ನೀ ನನಗೆ ಸಿಕ್ಬಿಟ್ಟೆ.
ಏನು ಹೇಳ್ತಿದ್ಯಾ ದೇವಿಕಾ ನೀನು? ನಮ್ಮ ಪ್ರೀತಿ ಬಗ್ಗೆ ಹೇಳ್ತಿದ್ದೀನಿ ಬಂಗಾರಿ. ನಿನಗೆ ನೆನಪಿದ್ಯಾ ನೀನು ಅರಿಹಂತಪುರಕ್ಕೆ ಬಂದಿದ್ದು, ನಮ್ಮ ಮನೇಲಿ ಉಳ್ಕೊಂಡಿದ್ದು, ನಾನು ನಿನ್ನ ಪ್ರೀತಿಸಿದ್ದು, ನಿನ್ನ ಜಾಜಿನ ಬೇರೆ ಮಾಡಕ್ ಪ್ರಯತ್ನ ಪಟ್ಟಿದ್ದು ನೆನಪಿದ್ಯಾ? ನಾನೆಲ್ಲ ಮರ್ತಿದ್ದೀನಿ ದೇವಿಕಾ, ನನಗೆ ಯಾವುದು ನೆನಪಿಲ್ಲ. ಮತ್ತೆ ನೆನಪಿಸೋ ಪ್ರಯತ್ನ ಮಾಡಬೇಡ ನೀನು. ಮರ್ತಿದ್ಯಾ? ಹೇಗೆ ಮರೆಯೋಕ್ಕಾಗತ್ತೆ ಬಂಗಾರಿ? ನೀನು ಪಡ್ಕೊಳ್ಳೋಕ್ಕೋಸ್ಕರ ನಾನು ಜಾಜಿಗೆ ಕೊಟ್ಟಿದ್ದ ಕಷ್ಟನ ಮರೆಯೋಕ್ಕಾಗತ್ತಾ? ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆಗ ನಾನು ಚಿಕ್ಕ ಹುಡುಗಿ ಥರ ಆಡ್ತಿದ್ದೆ, ಆವೇಶದಲ್ಲಿ ಏನೇನೋ ಮಾಡಿಬಿಟ್ಟೆ. ಪಾನಕ ತಗೊಳ್ಳಿ. ಹಾಂ, ಪರಿಚಯ ಮಾಡಿಸೋದು ಮರ್ತಿದ್ದೆ. ನನ್ನ ಶ್ರೀಮತಿ ಲಲಿತಾ ಅಂತ. ನಮಸ್ಕಾರ. ಅರಿಹಂತಪುರದಲ್ಲೆಲ್ಲ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗವ್ರೆ. ನೀವು ಹೆಂಗಿದ್ದೀರಿ? ನೋಡಿ, ಇಷ್ಟು ಮಾತ್ರ. ನಮ್ಮ ಜಾಜಿದು ಬಂಗಾರಿದು ಮದುವೆನೂ ಆಯಿತು. ಎಲ್ಲ ಅವಸರದಲ್ಲಿ ನಡೆದೋಯ್ತು. ತಮ್ಮನ್ನು ಕರೀಲಿಲ್ಲ, ಕ್ಷಮಿಸಿ. ಪರವಾಗಿಲ್ಲ. ಮದುಮಕ್ಕಳು ಸುಖವಾಗಿ ಸಂಸಾರ ಮಾಡ್ಕೊಂಡಿದ್ರೆ ಅಷ್ಟೇ ಸಾಕು. ನೀವು ದೇವಿಕಂಗೆ ಏನಾದರೂ ಲಗ್ನದ ಪ್ರಯತ್ನ ಮಾಡಿದ್ದೀರಾ? ಅಯ್ಯೋ, ಅವಳ ಕತೆ ಏನು ಕೇಳ್ತೀರಾ ಶೇಖ್ರಿ? ಅವಳು ಮಾಡ್ಕೊಂಡಿದ್ರಾದ ಅಂತ ನಿಮಗೆ ಗೊತ್ತಲ್ಲ. ನನ್ ಮುಂದೆನೆ ಬಂಗಾರಿಗೆ ವಿಶ್ವಾಸ ದ್ರೋಹಿ ಅಂತೀಯ? ನಿನ್ನ ಮದ್ವೆಗೆ ಗಂಡು ಮುಖ್ಯ. ಬಂಗಾರಿ ಇಲ್ಲೇ ಇದ್ದಾನೆ. ನನ್ ಮದ್ವೆ ನಡೆಯುತ್ತೆ. ಇನ್ಮೇಲೆ ನಿನ್ ಕನ್ಸಲ್ಲೂ ಬಂಗಾರಿ ಹೆಸರು ಎತ್ತಬಾರ್ದು. ನಡಿ ಇಲ್ಲಿಂದ. ಅವಳನ್ನ ಕೊಲೆ ಮಾಡಕ್ ನೋಡ್ತಾ ಇದ್ಯಾ? ಬರೀ ಕೊಲೆ ಅಲ್ಲ ಕನಕಾಂಬರಿ ದೇವಿ ಅವರೇ, ಅವಳ ಮುಂದೆನೆ ಬಂಗಾರಿ ನಾನು ಮದ್ವೆ ಆಗ್ತೀನಿ. ನನ್ ಬಾಳ್ನ ಹಾಳು ಮಾಡಕ್ ಬಂದಿರೋಳ್ನ ನಾನ್ ಸುಮ್ನೆ ಬಿಡೋದಿಲ್ಲ. ಹಾಗ್ ಮಾಡಿಲ್ಲ ಅಂದ್ರೆ ನಾನ್ ಶಿವರುದ್ರ ಅವ್ರ ಮಗಳು ದೇವಿಕಾನೇ ಅಲ್ಲ. ಬಂಗಾರಿ ನಿನ್ನ ಸ್ವತ್ತಲ್ಲ, ಅವನು ನಿನಗೆ ಸಿಗಲ್ಲ. ಅದಾದ್ಮೇಲೆ ಯಾರೋ ಅವಳ ಮದ್ವೆ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ. ನಾನೇ ಒಂದೆರಡು ಸತಿ ಕೇಳಿದೆ, ಇವಾಗಲೇ ನನಗೆ ಮದುವೆ ಬೇಡ ಅಂತ ಅಂದ್ಬಿಟ್ಲು. ಅದರಲ್ಲೂ ಅವಳಪ್ಪ ಮಾಡ್ಕೊಂಡು ಅನಾಹುತ ಗೊತ್ತಲ್ಲ. ನಾನು ಆಡಿದ ಹೀನ ಮಾತಿಗೆ ಪ್ರತಿಯಾಗಿ ಈ ನನ್ನ ನಾಲ್ಗೆನ ಕತ್ತರಿಸಿ ನಿನ್ನ ಪಾದದಡಿಗಿಡ್ತೀನಿ ತಂದೆ. ಅವಳದೊಂಥರ ನೋವಿನ ಕತೆ ಬಿಡಿ. ಪಾಪ, ಅವ್ರ ತಂದೆ ಅನ್ಯಾಯವಾಗಿ ನಾಲ್ಗೆ ಕತ್ತರಿಸ್ಕೊಂಡ್ಬಿಟ್ರು. ಅವ್ರು ಹಾಗೆ ದುಡುಕಬಾರ್ದಾಗಿತ್ತು. ಏನು ಮಾಡೋದು ಶೇಖ್ರಿ? ನಾವು ಮಾಡಿದ ಪಾಪ ಅಂತ ಒಂದಿರ್ತೈತಲ್ಲ, ಅದು ಯಾವುದ್ಯಾವುದೋ ರೂಪದಲ್ಲಿ ಬಂದು ನಮ್ಮನ್ನು ಬಲಿ ತಗೊಂತೈತೆ. ಇವತ್ತು ಅವನು, ನಾಳೆ ನಾನು. ನಾನು ಮಾಡಿದ ಪಾಪಗಳನ್ನ ತೊಳ್ಕೊಳಕ್ಕೆ ನನ್ನ ಕೈಲಾದ ಪುಣ್ಯದ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ ದಕ್ಷಿಣನಾಥಿಂದ ಏನು ತಗೊಂಡಿದ್ರೆ ಈ ಜನ್ಮದಲ್ಲಿ ನಾನು ಮಾಡಿದ ಪಾಪಗಳನ್ನೆಲ್ಲ ತೊಳ್ಕೊಂಡೇ ಪರಲೋಕಕ್ಕೆ ಹೋಗ್ತೀನಿ. ಯಾಕಾಗಂತೀರ? ಶಿವ ಪಾರ್ವತಿ ಅಂದರೆ ತಂದೆ ತಾಯಿ ಇದ್ದಾಗೆ. ಅವರು ಮಕ್ಕಳು ಮಾಡೋ ತಪ್ಪನ್ನು ಕ್ಷಮಿಸಲ್ವಾ? ಹಾಗೆಯೇ ನೀವೇನು ಯೋಚನೆ ಮಾಡಬೇಡಿ. ನೀವು ಮಾಡೋ ಒಳ್ಳೆ ಕೆಲಸಗಳೇ ನಿಮ್ಮ ಕೈ ಹಿಡಿಯುತ್ತೆ. ನಾನು ಹಂಗೆ ಅನ್ಕೊಂಡಿದ್ದೀನಿ ತಾಯಿ. ಇಲ್ಲಿಗೆ ಚಕ್ರಾಪುರಿಗೂ ನಮಗೂ ಇದ್ದ ಋಣ ತೀರೋಯ್ತು ಸೂರ್ಯಾಂಶು. ನೀನು ನಿನ್ನ ಸಾಧನೆಗಳತ್ತ ಹೊರಡು, ನಾನು ಪಶ್ಚಿಮದ ದಂಡಾರಣ್ಯಕ್ಕೆ ಹೋಗಿ ಮತ್ತೆ ನನ್ನ ವಾಮಾಚಾರ ಸಾಧನೆಗಳನ್ನು ಮುಂದುವರಿಸ್ತೇನೆ. ಹಾಗೆ ಆಗಲಿ ಗುರುಗಳೇ, ನೀವು ಹೇಳ್ದಾಗೆ ಆಗಲಿ. ಮುಂದೇನಾದರೂ ಸಹಾಯ ಬೇಕನ್ಸಿದ್ರೆ ನನ್ನನ್ನು ಕರೀರಿ ಗುರುಗಳೇ. ಈ ಸಾರಿ ಅಂತೂ ನಿಮ್ಮ ಇಚ್ಛೆ ಪೂರೈಸೋಕ್ಕಾಗಲಿಲ್ಲ ನನಗೆ. ಪೂರೈಸೋದಕ್ಕಾಗಲಿಲ್ಲ ಅನ್ನೋದಕ್ಕಿಂತಲೂ ಆ ತ್ರಿಪುರ ಸುಂದರಿ ನಿನಗೆ ಪೂರೈಸೋದಕ್ಕೆ ಬಿಡಲಿಲ್ಲ ಅನ್ನು